ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತೊಂದು ರೀಡಿಂಗ್ ಮಾಡಿ ನೋಡೋಣ. ಅದೇನಪ್ಪ ಅಂತಂತಂದರೆ, ನಮ್ಮ ಜೀವನದಲ್ಲಿ ನಾವು ಏನು ಅಟ್ರಾಕ್ಟ್ ಮಾಡಾಕತ್ತೀವಿ ಅಥವಾ ನಾವು ಏನು ಆಕರ್ಷಣೆ ಮಾಡಾಕತ್ತೀವಿ ನೋಡಿರಿ. ಗೊತ್ತಿದ್ದು ಗೊತ್ತಿರಲಾರ್ದೇನೋ, ವೆದರ್ ಇಟ್ ಈಸ್ ಅ ಪಾಸಿಟಿವ್ ಆರ್ ನೆಗೆಟಿವ್, ನಾವೇನು ಒಂದಿಲ್ಲ ಒಂದು ವಿಚಾರ ಮಾಡ್ತಾಯಿರ್ತೇವೆ. ಪ್ರತಿಯೊಬ್ಬ ಮನುಷ್ಯನೂ ಅವನ ತಲೆಯಾಗ ಒಂದು ವಿಚಾರ ಇರ್ತೈತಿ, ಇದು ಬೇಕು ಅಂತ ಇರ್ತೈತಿ. ಇಟ್ ಡಿಪೆಂಡ್ಸ್ ಅವ್ರು ಅದ್ರ ಬದಲಾಗಿ ಏನು ವಿಚಾರ ಮಾಡ್ತಿರ್ತಾರೆ ಅಂತ. ಅಂದ್ರೆ ಅದು ಸರಿ ಐತಿ, ಅದಕ್ಕೆ ಬೇಕಂತ ಆಕರ್ಷಣೆ ಮಾಡ್ತಿರ್ತಾರೋ, ಅಥವಾ ಬರೀ ನನಗೆ ಇಷ್ಟ ಅಂತಂದು ಹೇಳಿ ಅದನ್ನು ಆಕರ್ಷಣೆ ಮಾಡ್ತಿರ್ತಾರೋ, ಅದು ಅವ್ರವ್ರಿಗೆ ಬಿಟ್ಟದ್ದು ವಿಷಯ. ಸೊ ಈ ರೀಡಿಂಗ್ ಮೂಲಕ ನಾವು ಅದನ್ನು ನೋಡೋಣ. ತಾವು ತಮ್ಮ ಜೀವನದೊಳಗೆ ಏನು ಆಕರ್ಷಣೆ ಮಾಡಕತ್ತೀರಿ, ಅದು ಪಾಸಿಟಿವ್ ಆಯಿತು ಅಥವಾ ನೆಗೆಟಿವ್ ಆಯಿತು. ಸೊ ಅದಕ್ಕೆ ನಿಮಗೆ ಯೂನಿವರ್ಸ್ ಏನು ಗೈಡೆನ್ಸ್ ಕೊಡಾಕತ್ತೈತಿ ಅಂತ ಅನ್ನೋದನ್ನು ಇವತ್ತು ನೋಡೋಣ. ಓಕೆ, ನಿನ್ನೆ ನಾನು ವಿಡಿಯೋ ಹಾಕಿದ್ನಲ್ಲ. ಸೊ ಯಾವ ಥರದ ವಿಷಯದಲ್ಲೇ ನಾವು ಸಿಕ್ಕಾಕೊಂಡೇವಿ, ಅದರಿಂದ ಹೊರಗೆ ಹೆಂಗೆ ಬರಬೇಕು ಅಂತಂದು ಹೇಳಿ. ಸೊ ನನ್ನ ಪರಿಚಯದವ್ರೊಬ್ಬರು ಡಾಕ್ಟರ್ ವೈಭವ್ ನಿಲಸ್ಕರ್ ಅಂತದಾರ. ಅವರ ಮ್ಯಾಜಿಷಿಯನ್ ಕಾರ್ಡ್ 2-3 ಸರ್ತಿ ಬಂದಿತ್ತಲ್ಲ. ಸೊ ಅವ್ರು ಏನು ಮಾಡ್ಯಾರಂದ್ರೆ, ನನಗೊಂದು ವಾಟ್ಸಪ್ಪಿಗೆ ಒಂದು ಮೆಸೇಜ್ ಹಾಕ್ಯಾರ. ನಾವು ಓದಿ ತೋರಿಸ್ತಾನೆ ನೋಡ್ರಿ ಅದನ್ನು. ಜಿಂದಗಿ ಭರ್ ಕಿಯಾ ಇಂತಜಾರ್ ಹೋಗಾ ಮೇರೆ ಸಾಥ್ ಕುಚ್ ಚಮತ್ಕಾರ್, पर ज़िंदगी मेरी कुछ न कर पाया, मैं खटखटा रहा, किस्मत मुझे करती रही मना, पर चमत्कार हुआ तब, जादूगर जब मैं खुद बना. ನೋಡ್ರಿ, ಅದಕ್ಕೆ ನಾ ಹೇಳ್ತಿರ್ತೇನೆ, ಯಾವಾಗಿದ್ರೂ ನನ್ನ ಜೊತೆ ಏನಾದರೂ ಒಂದು ಮಿರಾಕಲ್ ಆಗಿ ಬಿಡ್ತೈತಿ ಅಂತಂತೆಂದೂ ಅನ್ಕೋಬಾರ್ದು. ಆ ಮಿರಾಕಲ್ ಮಾಡಬೇಕು ಅಂತಂದ್ರೂ ಸಹಿತ ಅದಕ್ಕೆ ನನ್ನ ಪ್ರಯತ್ನ ಅಂತ ಬೇಕು. ಈಗ ಅವ ಮ್ಯಾಜಿಷಿಯನನ್ನು ಅದಾನ ಅಂತ ಇಟ್ಕೋರಿ. ಒಬ್ಬ ಮ್ಯಾಜಿಷಿಯನ್ ಏನು ಕಲ್ತಿರಂಗಿಲ್ಲ. ಮೊದಲು ಮ್ಯಾಜಿಕ್ ಹೆಂಗೆ ಮಾಡಬೇಕು ಅಂತಂದು ಹೇಳಿ ಕಲಿಬೇಕು ಅಂತಂದ್ರೆ ಹಂಗೆ ಕಲ್ತಿರೋದಿಲ್ಲ. ಅವ ಕಂಟಿನ್ಯೂಸ್ ಆಗಿ ಅದ್ರ ಮೇಲೆ ಪ್ರಾಕ್ಟೀಸ್ ಮಾಡಿರ್ತಾನೆ. ಒಂದು ದಿನ ಪ್ರಾಕ್ಟೀಸ್ ಮಾಡಿ ಅದ್ರೊಳಗೆ ಸಕ್ಸಸ್ ಸಿಗ್ತೈತೆ ಅವಾಗ. ನೀವಾಗಲಿ ನಾನಾಗಲಿ ಎಲ್ಲ ಹಂಗೆ. ಯಾವುದಾದ್ರೂ ಒಂದು ಕೆಲಸ ನಮಗೆ ಜೀವನದೊಳಗೆ ಮಾಡಬೇಕಾಗಿತ್ತು, ಅದ್ರೊಳಗೆ ನಮ್ಗೆ ಸಕ್ಸಸ್ ಬೇಕಾಗಿತ್ತು ಅಂತಂತಂದ್ರೆ ಕನ್ಸಿಸ್ಟೆನ್ಸಿ ಇರ್ಬೇಕು. ಅದ್ರ ಮೇಲೆ ನಾವು ಕಂಟಿನ್ಯೂಸ್ ಆಗಿ ದುಡಿಬೇಕು, ಸತತ ಪ್ರಯತ್ನ ಅಂತಂದು ಹೇಳಿರ್ಬೇಕು. ಅವಾಗ ನಾವು ನಮ್ಮ ಜೀವನದಲ್ಲಿ ಮಿರಾಕಲ್ಸ್ ಕ್ರಿಯೇಟ್ ಮಾಡ್ತೇವೆ ನಾವು. ಅವಾಗ ನಮಗೆ ಮಜಾ ಅನ್ನಿಸ್ತದೆ. ಯಾರೂ ಹೆಲ್ಪ್ ಮಾಡಂಗಿಲ್ಲ ರೀ. ನೀವು ಬರೀ ಮನುಷ್ಯರಿಗೆ ಅಂತಂತ ಅನ್ಕೋಬೇಡ್ರಿ. ಈಗ ಸ್ಕೂಲ್ನಾಗನ ಅಂತ ಇಟ್ಕೋರಿ. ಈಗ ನೀವು ಸ್ಕೂಲ್ದಾಗ ಟೀಚರ್ ಅದೀರಿ, ನೀವು ನಿಮ್ಮ ಎಫರ್ಟು ಡಮ್ ಸ್ಟೂಡೆಂಟ್ ಮೇಲೆ ಹಾಕ್ತಿರೋ ಏನು ಇಂಟೆಲಿಜೆಂಟ್ ಸ್ಟೂಡೆಂಟ್ ಮೇಲೆ ಹಾಕ್ತಿರೋ? ಈಗ ರೇಸ್ ಕೋರ್ಸ್ನಾಗ ಹೋದಾಗೂ ಯಾರಾದರೂ ಓಡೋ ಕುದುರೆ ಮೇಲೆ ಕಟ್ತಾರೋ ಏನು ಸೋಲು ಕುದುರೆ ಮೇಲೆ ಕಟ್ತಾರೋ ದುಡ್ಡು? ಸಿಂಪಲ್. ತೋ ಭಗವಾನ್ ಭೀ ಐಸಾ ಹಿ ಸೋಚ್ತಾ ಹೈ. ಈ ಕುದುರೆ ಓಡ್ತೈತಿ ಅಂತಂತಂದ್ರೆ ಅದಕ್ಕೆ ಅಪಾರ್ಚುನಿಟೀಸ್ ಜಾಸ್ತಿ ಕೊಡೋದು, ಅದಕ್ಕೆ ಅದು ಏನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತಂತೈತಿ, ತನ್ನ ಬುದ್ಧಿಮತ್ತೆಯನ್ನು ಯೂಸ್ ಮಾಡಿ ಜೀವನದೊಳಗೆ ಏನದು ಮಾಡಬೇಕು ಅಂತೈತಿ ಅದನ್ನು ಮಾಡಕ್ಕೆ ಹಚ್ಚೋದು. ಅದಾದ್ರೆ ಹಣೆ ಬರದಾಗ ಬರೋದಿಲ್ಲಪ್ಪ, ನನ್ನ ಹಣೆ ಬರದಾಗ ಬರೋದಿಲ್ಲಪ್ಪ ಇಂಥ ದೊಡ್ಡ ಗಾಡಿ ಐತಿ, ಥಾರ್ ಗಾಡಿ ಶೈಲಾನ ಹಣೆ ಬರಕ್ಕೆ ಬರೋದಿಲ್ಲ. ಆದರೂ ಹೆಂಗಂತಂದ್ರೆ ಶೈಲಾ ಅದನ್ನು ಮ್ಯಾನಿಫೆಸ್ಟ್ ಮಾಡಿ ಪಡ್ಕೋಬಹುದು. ಯಾಕಂದ್ರೆ ಅದಕ್ಕೆ ಎಲಿಜಿಬಲ್ ಅದಾಳಲ್ಲ, ತನ್ನಂತ ಅಷ್ಟು ತಯಾರು ಮಾಡ್ಕೊಂಡಾಳಲ್ಲ. ಅದಕ್ಕೆ ಇಲ್ಲಿ ಹೆಂಗೈತಿ ಅಂತಂದರೆ, ಇಲ್ಲಿ ನಮ್ಮನ್ನು ನಾವು ತಯಾರು ಮಾಡ್ಕೊಳಕ್ಕಂತೇಳಿ ಬಂದೇವಿ. ಇದು ಒಂದು ಪಾಠಶಾಲೆ. ಇಲ್ಲಿ ಕಲಿಯೋದು, ಎಕ್ಸಾಮ್ ಬರೆಯೋದು, ಪಾಸ್ ಆಗೋದು, ಫೇಲ್ ಆಗೋದು, ಆಮೇಲೆ ನೀವು ಟೀಚರ್ ಆಗೋದು, ಅದೇ ಸ್ಕೂಲ್ದಾಗ ನೀವು ಮತ್ತೊಬ್ಬರಿಗೆ ಕಲಿಸೋದು, ನೀವು ಅವ್ರನ್ನ ಮುಂದೆ ತೊಗೊಂಬರೋದು. ये भी सब ऐसा ही चलता रहता है, यहाँ कुछ नया नहीं होता. ಸೊ ದೇವರು ಯಾರನ್ನ ಚೂಸ್ ಮಾಡ್ತಾನ ಅಂತಂತಂದ್ರೆ, ಯಾರು ನಿಜವಾಗ್ಲೂ ಕೆಲಸ ಮಾಡೋಕೆ ರೆಡಿ ಅದಾರ ಅವ್ರನ್ನ ತಯಾರು ಮಾಡ್ತಾನೆ ನಾವು. ಅವ್ರಿಗೇನೋ ಆಪರ್ಚುನಿಟೀಸ್ ಕ್ರಿಯೇಟ್ ಆಗ್ತಾವೆ. ನಾ ಅಲಸಿ ಇದ್ದೆ, ಅಥವಾ ನಾನು ಯಾವಾಗಿದ್ರೂ ಒಂಥರ ಡಿಸ್ಕನೆಕ್ಟೆಡ್ ಇದ್ದೆ, ಅಥವಾ ಅವೇರ್ನೆಸ್ನ ಇರಲಿಲ್ಲ, ಇಂಥವು ಬೇಕಾದಷ್ಟು ವಿಷಯಗಳದಾವ. ಅಂಥದ್ದು ಏನೂ ನನ್ನ ಹತ್ರ ಇರಲಿಲ್ಲಪ್ಪ. ಸೊ ಕೊಟ್ಟರೂ ಏನು ಉಪಯೋಗ? ಅದಕ್ಕೆ ಇವತ್ತು ನಾವು ಏನು ನೋಡೋಣ ಅಂತಂತಂದ್ರೆ, ಇವತ್ತು ನಮಗೆ ಯೂನಿವರ್ಸ್ ಏನು ಹೇಳ್ತೈತಿ, ನಾವು ಏನು ಅಟ್ರಾಕ್ಟ್ ಮಾಡಾಕತ್ತೀವಿ, ವೆದರ್ ಇಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್. ಅದ್ರ ಜೊತೆ ಮೂನದ ಡೆಕ್ ಐತಿ, ಮೂನದ ಡೆಕ್ಲೇನೋ ನೋಡೋಣ ಅದಕ್ಕೆ ಏನು ಉತ್ತರ ಬರ್ತೈತಿ ಅಂತಂದು ಹೇಳಿ. ಓಕೆ, ಫಸ್ಟಿಗೆ ನಾವು ಮೂನ್ ಡೆಕ್ಲೆ ನೋಡೋಣ, ಇದು ಏನು ಉತ್ತರ ಹೇಳತ್ತೈತಿ.
ಬ್ಯೂಟಿಫುಲ್. ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್. ಓಕೆ, ಅದೇನು ಹೇಳಕತ್ತೈತಿ ಅಂದ್ರೆ ನಿಮ್ಮ ಲೈಫ್ದೊಳಗೆ ನೀವು ಈಗ ಸದ್ಯ ಕಿಸ್ ಕಗಾರ್ ಪೇ ಖಡೆ ಹೋ ಅಂದರೆ ಯಾವ ದಂಡಿ ಮೇಲೆ ನಿಂತಿರಲ್ಲ ಅಲ್ಲಿ ನೀವು ಏನಂತಂದ್ರೆ ಒಂದು ಪವರ್ಫುಲ್ ಚೇಂಜ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಯಾರು ಹೇಳಕತ್ತಾರು? ಯೂನಿವರ್ಸ್ ಹೇಳಕತ್ತೈತಿ. ನೀವೇನು ಮಾಡಕತ್ತೀರಿ ನೋಡೋಣ ಬರ್ರಿ. ಒಂದು ಮಿನಿಟ್. ಓಹ್, ಕಾರ್ಡ್ಸ್ನ ಉಲ್ಟಾ ಹಿಡದೇನೆ, ಸಾರಿ. ಎಸ್, ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಪವರ್ಫುಲ್ ಚೇಂಜ್. ಜೀವನದೊಳಗೆ ಎಲ್ಲ ಸರಿ ಇರ್ತೈತಿ ಅಂತ ಯಾವಾಗೂ ಇರೋಂಗಿಲ್ಲ. ಓಕೆ, ಕೆಲವೊಂದು ಸರ್ತಿ ಯಾವ ಪ್ಲೇಸಸ್ ಆಗಲಿ, ಜನ ಆಗಲಿ, ಸಿಚುವೇಶನ್ಸ್ ಆಗಲಿ ನಮಗೆ ಕಂಫರ್ಟೇಬಲ್ ಅಂತಂತಂದು ಅನ್ನಿಸ್ತಿರಲಿಲ್ಲ, ಮಾಡ್ತಿರಲಿಲ್ಲ ಅಂತಂತಂದ್ರೆ ಅಲ್ಲಿಂದ ಬಿಟ್ಟು ಹೋಗಿಬಿಡೋದು ಚಲೋ. ನೀವು ಹಂಗೆ ಮಾಡಾಕತ್ತೀರಿ. ಕೆಲವೊಂದಿಷ್ಟು ಜನ ಹೆಂಗೆ ಜೀವನದೊಳಗೆ ಇಂಥವ್ರು ಬಂದಿರ್ಬೋದಲ್ಲ, ಅವರಿಂದ ನಿಮ್ಗೆ ಏನೂ ಉಪಯೋಗಕ್ಕನೇ ಇರಲಿಕ್ಕಿಲ್ಲ. ನೋಡಿರಿ, ನಮ್ಮನ್ನು ನಾವು ಅಲ್ಲಿ ನೆಡಬೇಕು. ನಮ್ಮನ್ನು ನಾವು ಎಲ್ಲಿ ನೆಡಬೇಕು ಅಂತಂತಂದರೆ ಎಲ್ಲಿ ನಮ್ಮ ಪಾಲನೆ ಪೋಷಣೆ ಸರಿ ಆಗ್ತೈತಿ ಅಲ್ಲಿ ನಮ್ಮನ್ನು ನಾವು ಇಡಬೇಕು, ನಮ್ಮನ್ನು ನಾವು ನೆಡಬೇಕು. ಅಂದ್ರೆ ಅದಕ್ಕೆ ಏನಾದರೂ ಒಂದು ಅರ್ಥ ಇರ್ತೈತಿ. ನೋಡಿರಿ, ಇದು ಹೆಂಗೈತಿ ಅಂತಂದ್ರೆ ಇದು ಸದ್ಯ ಈಗ ನಿಮಗೆ ಗಮನಕ್ಕೆ ಬಂದೈತಿ. ಜುಪಿಟರ್ ಆ್ಯಂಡ್ ಸ್ಯಾಟರ್ನ್. ಜುಪಿಟರ್ ಮತ್ತು ಸ್ಯಾಟರ್ನ್ ಏನಂತಂತಂದ್ರೆ ಇದು ಟೀಚರ್, ಇದು ಟೀಚರ್. ಇವರು ಇದು ಟೀಚರ್, ಇದು ಟೀಚರ್. ಒಂದು ರೀತಿಯಿಂದ ಧರ್ಮ ಕರ್ಮಾಧಿಕಾರಿ ಯೋಗ ಅಂತಂತಾರೆ. ಒಂದು ಧರ್ಮವನ್ನು ಹೇಳಿಕೊಡ್ತೈತಿ, ಒಂದು ಕರ್ಮವನ್ನು ಹೇಳಿಕೊಡ್ತೈತಿ. ಈಗ ಹೆಂಗಾಗೈತಿ ಅಂತಂತಂದ್ರೆ ನಿಮಗೆ ಬುದ್ಧಿ ಬಂದೈತಿ. ಅಂದರೆ ಯಾವ ವಿಷಯದಿಂದ ನನಗೆ ಉಪಯೋಗ ಇರೋದಿಲ್ಲ ಅಲ್ಲಿಂದ ನಾನು ಬಿಟ್ಬಿಡ್ಬೇಕು ಅಂತ. ಅದರ್ವೈಸ್ ಇದು ಹೆಂಗಂತಂದ್ರೆ ಇವು ಜುಪಿಟರ್ ಮತ್ತು ಸ್ಯಾಟರ್ನ್ ಯಾವಾಗ ಕಾಂಬಿನೇಷನ್ ಬರ್ತೈತಲ್ಲ, ಇವರು ಒಂಥರ ಹಳಿ ಸಂಪ್ರದಾಯದ ಜನ. ಯಾಕಂದ್ರೆ ಗುರುನೂ ಹಳಿಯವ, ಸ್ಯಾಟರ್ನೂ ಹಳಿದ. ಅವ್ರು ಹಳಿದನ್ನು ಜಾಸ್ತಿ ಫಾಲೋ ಮಾಡ್ತಿರ್ತಾರೆ. ಒಂಥರ ಸಾಂಪ್ರದಾಯಿಕ ಮನೋಪ್ರವೃತ್ತಿ, ಹಳಿದನ್ನು ಹಿಡ್ಕೊಂಡನ ನಡೀತಿರ್ತಾರೆ ಅವರು. ಸೊ ಈಗ ಹೆಂಗಂತಂತಾರೆ, ನಿಮಗೆ ಇಷ್ಟು ದಿನ ಅನ್ನಿಸ್ತಿತ್ತು, ಇವರೇ ಎಲ್ಲ ಹಾಗೆಲ್ಲ ಮಾಡಬಾರ್ದು, ಹೀಗೆಲ್ಲ ಮಾಡಬಾರ್ದು, ಇದು ನನ್ನ ಧರ್ಮ, ಇದು ನನ್ನ ಕರ್ಮ, ನಾನು ಇದನ್ನು ಮಾಡ್ಕೋಬೇಕು, ನಾನು ಇದನ್ನೇ ಫಾಲೋ ಮಾಡಬೇಕು ಅಂತ. ಬಟ್ ಈಗ ಹೆಂಗಾಗೈತಿ ಅಂತಂದ್ರೆ ಈಗ ಬದಲಾವಣೆ ಬಂದೈತಿ ಮಾನಸಿಕ ರೂಪದೊಳಗೆ. ಏನಪ್ಪ ಅಂತಂತಂದ್ರೆ ನನ್ನ ಏಳಿಗೆ ಎಲ್ಲೈತಿ ಅಲ್ಲಿ ನಾ ಹೋಗಬೇಕು ಅಂತ ನೀವೀಗ ವಿಚಾರ ಮಾಡಿರಿ. ನೋಡಿರಿ, ಇಲ್ಲೇನು ಬಂದೈತಿ ಡೆಕ್ಕದ ಕೆಳಗೆ ನಿಮ್ಮ ಸ್ಟೇಟ್ ಹೆಂಗಿತ್ತು ನೋಡಿರಿ. ಮೊದಲು ಕನ್ಫ್ಯೂಸ್ಡ್, ನಿಮಗೆ ಗೊತ್ತಾಗ್ತಿರ್ತಲ್ಲ, ಸರಿ ಹೆಂಗೆ ಅನಲೈಸ್ ಮಾಡೋಕ್ಕೆ ಬರ್ತಿರಲಿಲ್ಲ, ಯಾವ್ದು ನನಗೆ ಸರಿ ಯಾವ್ದು ನನಗೆ ತಪ್ಪು ಅಂತಂದು ಹೇಳಿ ಮನುಷ್ಯರು ಮೋಸ ಮಾಡಿದರು. ಯಾರನ್ನ ನಂಬಿದರೆ ಅವರು ವಿಷಕ್ಕೆ ಹಾಕಿದ್ರು. ಓಕೆ, ಅಂದರೆ ಸರಿ ಹೆಂಗೆ ನಿಮಗೆ ಚೂಸ್ ಮಾಡೋಕ್ಕೆ ಬರ್ತಿರಲಿಲ್ಲ. ಹೆಂಗಿರ್ತೈತೆ ಅಂತಂದ್ರೆ ಕೆಲವೊಂದು ಸರ್ತಿ ನಾವು ಇನ್ನೋಸೆಂಟ್ ಇರ್ತೇವೆ. ನಮಗೊಂದು ಚೂರು ಟೈಮ್ ಬೀಯಿಂಗ್ ನಮ್ಗೆ ಯಾರಾದರೂ ಸಪೋರ್ಟ್ ಮಾಡಿದ್ರೆ ನಮ್ಗೆ ಅನಿಸ್ತೈತೆ, ಇವ್ರು ತುಂಬ ಒಳ್ಳೆಯವರಪ್ಪ ಅಂತಂದು ಹೇಳಿ. ಆದರೆ ಅವ್ರ ಇಂಟೆನ್ಷನ್ ಏನಂತಂದು ಹೇಳಿ ನಮಗೆ ಗೊತ್ತಾಗಿರೋದಿಲ್ಲ. ಬಟ್ ಈಗ ಹೆಂಗೆ ನೋಡಿರಿ, ನಿಮ್ಮ ಮೇಲೆ ನೀವು ಕೆಲಸ ಮಾಡಿದ್ರಿ ಅಂತಂತಂದ್ರೆ ದೆರ್ ಈಸ್ ಎ ವಿಕ್ಟ್ರಿ ಕಾರ್ಡ್ ಐತೆ, ನಿಮಗೆ ಸಕ್ಸಸ್ ಐತೆ, ನಿಮಗೊಂದು ಸೆಕೆಂಡ್ ಚಾನ್ಸ್ ಐತೆ, ನಿಮ್ಮ ಜೀವನನ ನೀವೇ ಉದ್ಧಾರ ಮಾಡ್ಕೋಬೋದು. ಈಗ ಹೆಂಗೈತಿ ಅಂತಂದ್ರೆ ಇಲ್ಲಿ ನಿಮಗೆ ಇನ್ನೊಂದು ಗೈಡೆನ್ಸ್ ಅಂತಂದರೆ, ಇಲ್ಲಿ ಮತ್ತು ಜನ ಹುರಿದಂಬಿಸಿ ನಿಮಗೆ ಕಿವಿ ತುಂಬಾಕತ್ರ ಕೇಳಕ್ಕೆ ಹೋಗ್ಬಿಡ್ರಿ. ನಿಮಗೆ ಎಷ್ಟು ಬೇಕಷ್ಟು ಅಪಾರ್ಚುನಿಟೀಸ್ ಬರಾಕತ್ತಾವ. ಹೊಸದಾಗಿ ನೀವು ಜೀವನ ಸ್ಟಾರ್ಟ್ ಮಾಡಬಹುದು. ಆ ಥರದ್ದು ಏನಾದರೂ ಅಪಾರ್ಚುನಿಟಿ ನಿಮ್ಮ ಜೀವನದೊಳಗೆ ಬರಾಕತ್ತೈತಿ. ಓಕೆ, ಇದು ನೋಡಿರಿ, ಇದೆರಡು ಇಮೋಷನ್ಸ್. ಇಷ್ಟು ವರ್ಷ ಬರೀ ಇಮೋಷನ್ಸ್ದಾಗನ ಅಲ್ಲೇ ಸುತ್ತಾಡಿ ಅಲ್ಲೇ ಟೈಮ್ ಪಾಸ್ ಮಾಡಿದೆ. ಬಟ್ ಇದು ಸಕ್ಸಸ್ ಬರಾಕತ್ತೈತಿ. ಈಗ ನೀವು ನಿಮ್ಮ ಕರಿಯರ್ ಕಡೆ ಲಕ್ಷ್ಯ ಕೊಡಾಕತ್ತೀರಿ. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಪವರ್ಫುಲ್ ಚೇಂಜ್ ಅಂತ ಹೇಳಿದ್ದನ ಅಷ್ಟರ ಸಲುವಾಗಿ. ಇದು ಪವರ್ಫುಲ್ ಚೇಂಜ್ ಏನೈತಲ್ಲ, ಇದು ಸಕ್ಸಸ್ ಏನೈತಲ್ಲ, ನಿಮ್ಮನ್ನೊಂದು ಹೊಸ ಮನುಷ್ಯನ ಮಾಡ್ತೈತೆ ನಿಮ್ಮ ಲೈಫ್ದೊಳಗೆ. ಅದಕ್ಕೆ ತಕ್ಕಂಗೆ ಮತ್ತು ಜೀವನದೊಳಗೆ ಒಳ್ಳೆ ಅಪಾರ್ಚುನಿಟೀಸ್ ಬರ್ತಾವೆ. ನಿಮ್ಮನ್ನು ನೀವು ಲೈಫ್ದೊಳಗೆ ಮುಂದೆ ತೊಗೊಂಡು ಹೋಗ್ಬೋದು ಸಾಕಾಗೋಷ್ಟು. ಈಗ ನಿಮಗೆ ಸಾಕಾಗೋಷ್ಟು ಬುದ್ಧಿ ಬಂದೈತೆ. ತಮಗೆ ಯಾರ್ಯಾದರೂ ಇದು ರಿಲೇಟ್ ಆಗ್ತಿತ್ತು ಅಂತಂತಂದರೆ, ಈ ಥರದ ವಿಷಯ ಇತ್ತು ಅಂತಂತಂದರೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ಬರತೈತಿ. ಎದ್ರ ಜೊತೆಗೆ ಅಂತಂದರೆ ಸಾಕಾಗೋಷ್ಟು ಅಪಾರ್ಚುನಿಟೀಸ್ ಜೊತೆಗೆ. ನೋಡಿರಿ, ಇದು ಕರಿಯರು, ಇದು ಎರಡೂ ಮನಸ್ಸು. ಓಕೆ, ಸೊ ಯು ಆರ್ ಅ ಬ್ರೇವ್ ಪರ್ಸನ್ ಅಂದಂಗೆ ಆತಂಗಾರೆ ನೀವು ಏನು ವಿಚಾರ ಮಾಡಾಕತ್ತೀರಿ ನಿಮ್ಮ ಜೀವನದೊಳಗೆ ಅದು ಬರಾಕತ್ತೈತಿ. ಅಂದರೆ ಶಾಣೆ ಆಗಿರಿ ಅಂದಂಗೆ ಆತ. ಹೌದಲ್ಲ? ವೆರಿ ಗುಡ್. ಸೊ ಇನ್ನೊಂದು ಪ್ರಸಂಗ ತೊಗೊಂಡು ನೋಡೋಣ. ಮತ್ತು ನಿಮ್ಮ ಜೀವನದಲ್ಲಿ ಯಾವ ಪ್ರಸಂಗ ಅಥವಾ ತಾವು ಯಾರಿರ್ಬೋದು, ಅ ಟೈಮ್ ಫಾರ್ ಹೀಲಿಂಗ್. ಎಸ್,
ಹೀಲಿಂಗ್ ನಾವು ಮಾಡ್ಕೋಬೋದು. ಬೇರೆದವ್ರ ಕಡೆಯಿಂದನೂ ನಾವು ಹೆಲ್ಪ್ ತೊಗೋಬೋದು. ಅಥವಾ ಟೈಮ್ ನಿಮಗೆ ಏನಾದರೂ ಒಂದು ಇಂಥ ಸಿಚುವೇಶನ್ ನಿಮ್ಮ ಲೈಫ್ದೊಳಗೆ ಕ್ರಿಯೇಟ್ ಮಾಡ್ಬೋದಲ್ಲ, ಹೀಲ್ ಮಾಡೋರು ನಿಮ್ಮ ಮುಂದೆ ಧುತ್ತಂತ ಪ್ರತ್ಯಕ್ಷ ಆಗ್ಬೋದು. ಸೊ ಈಗ ಸದ್ಯ ಟೈಮ್ ಐತಿ ನೋಡ್ರಿ, ಎಷ್ಟು ಚಲೋ ಬಂದೈತೆ ತಗಾಳಿ ಕಾರ್ಡ್, ಪವರ್ಫುಲ್ ಚೇಂಜ್ ಬಂದೈತಿ. ಒಂದು ಟೈಮ್ ಫಾರ್ ಹೀಲಿಂಗ್, ಹಳಿದೆಲ್ಲ ಜಂಕ್. ಎಸ್, ಓಕೆ. ವೆರಿ ಗುಡ್, ವೆರಿ ಗುಡ್. ಒಂದು ಎಸ್, ಓಕೆ. ನೋಡ್ರಿ, ನೋಡ್ರಿ ಹೆಂಗಿರ್ತೈತಿ ಅಂತಂದ್ರೆ, ಎಷ್ಟೋ ದಿವಸದಿಂದ ನನಗನ್ಸಿದ ಮಟ್ಟಿಗೆ ನೀವು ಒಂಥರ ಡ್ಯುಯಲ್ ಪರ್ಸ್ನಾಲಿಟಿ. ನೋಡ್ರಿ, ಇಲ್ಲಿನೂ ಏನು ಹೇಳತೈತಿ, ಇದು ಕಾರ್ಡ್ ಏನು ಹೇಳತೈತಿ ನೋಡ್ರಿ. ಇಲ್ಲಿ ಕಾರ್ಡ್ ಏನು ಹೇಳ್ತೈತಿ ಅಂತಂತಂದ್ರೆ, ರೆಸ್ಟ್ ಈಸ್ ನೀಡೆಡ್. ರೆಸ್ಟ್ ಅಂತಂತಂದ್ರೆ ಹೆಂಗಂತಂದ್ರೆ, ಈಗ ನೋಡ್ರಿ 10 ನಂಬರ್ ಅಂದ್ರೆ ಇದು ಸಣ್ಣ, ಇದು ಹೆಂಗಂತಾರೆ ಏನಾದರೂ ಒಂದು ಹೊಸಾದು ಸ್ಟಾರ್ಟ್ ಆಗೋದೈತಿ ಜೀವನದೊಳಗೆ. ಅದಕ್ಕೆ ಇಲ್ಲಿ ಹೆಂಗೈತೆ ಅಂತಂದ್ರೆ, ಇದು ಇಂಟ್ಯೂಷನ್ ಲೆವೆಲ್ ನಿಮ್ಮನ್ನು ನೀವು ಇನ್ಕ್ರೀಸ್ ಮಾಡ್ಕೋಬೇಕು. ಯಾವಾಗ ಇನ್ಕ್ರೀಸ್ ಆಗ್ತೈತಿ ಗೊತ್ತಾ? ನಮ್ಮ ಬರ್ಡನ್ಗಳ ಮೇಲೆ ನಾವು ಕೆಲಸ ಮಾಡಿದಾಗ ಇದು ಬರ್ಡನ್ ಐತೆ. ಸೊ ನೀವೇನಂತಂದ್ರೆ ನೀವು ಪ್ಲ್ಯಾನ್ ಮಾಡ್ಬೇಕು. ಒಂದು ಸ್ವಲ್ಪ ನನಗೆ ಅನಿಸೋ ಮಟ್ಟಿಗೆ ನೀವು ಲೇಝಿ ಇರ್ಬೋದು ಕೆಲವೊಂದು ವಿಷಯದೊಳಗೆ. ಇವತ್ತು ಮಾಡೋಣ, ನಾಳೆ ಮಾಡೋಣ ಅಂತ ಬಹುತೇಕ ಪೋಸ್ಟ್ಪೋನಿಂಗ್ ನೇಚರ್ ಇರ್ಬೋದು. ಓಕೆ, ಅಥವಾ ಹಿಂಗೂ ಇರ್ಬೋದಲ್ಲ. ನೀವು ಅಂದ್ರೆ ಒಟ್ಟು ನೀವು ಕೆಲಸ ಮಾಡ್ತಿರ್ತೀರಿ, ಎದಕ್ಕೆ ನಾನು ಮೊದಲು ಆದ್ಯತೆ ಕೊಡಬೇಕು ಅಂತಂದು ಹೇಳಿ ಗೊತ್ತಿರಂಗಿಲ್ಲ. ಅಥವಾ ನನ್ನ ಜೀವನದೊಳಗೆ ನನಗೆ ಬೇಸಿಕ್ ನೆಸೆಸಿಟಿ ಅಥವಾ ಈಗ ನೆಸಸರಿಲಿ ನಾ ಯಾವ ಕೆಲಸ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಂಗಿಲ್ಲ. ಅಂದ್ರೆ ನನ್ನ ಎಫರ್ಟ್ ಎಲ್ಲಿ ಹಾಕ್ಬೇಕು ಅನ್ನೋದು ಗೊತ್ತಿರೋದಿಲ್ಲ ಅಂತಂತ ಅಂದ್ಕೊಡ್ರಿ. ಒಟ್ಟು ಎಲ್ಲ ಒಮ್ಮೆ ಒಂದು 10 ಕೆಲಸ ಕೈಯಾಗಿ ತೊಗೊಂಬರೋದು, ಇದು ಅದನ್ನ ತೋರಿಸ್ತೈತೆ. ಒಂದು 10 ಕೆಲಸ ಒಮ್ಮೆ ಕೈಯಾಗಿ ತೊಗೊಳ್ಳೋದು ಯಾವುದು ಸರಿ ಹಂಗೆ ಮಾಡೋಂಗಿಲ್ಲ. ಸೊ ಟೆನ್ಷನ್ ಆಗ್ತಿರ್ತೈತೆ. ಈಗ ಹೆಂಗೆ ಅಂತಂತಂದ್ರೆ, ಈ ಹೊರೆ ಕಡಿಮೆ ಆಗ್ತೈತಿ. ಈಗ ಹೊರೆ ಹೆಂಗೆ ಕಡಿಮೆ, ಈಗ ಹೊರೆ ತಾನೇ ಕಡಿಮೆ ಆಗ್ತೈತದ. ಹೆಂಗೆ ಅಂತಂತಂದ್ರೆ ಏನು ಹೇಳೋದಂದ್ರೆ, ಪ್ಲ್ಯಾನ್ ಮಾಡಿರಿ. ಇವತ್ತು ನಾನು ಮೊದಲು ಈ ಕೆಲಸ ಮಾಡಲಾರ್ದೆ ನನಗೆ ಕೆಲಸ ಆಗೋದಿಲ್ಲ, ಯಾವ ಕೆಲಸ ನಾನು ಮೊದಲು ಮಾಡಬೇಕು. ನೀವು ಯಾವಾಗಿದ್ರೂ ಬರೀ ಮ್ಯಾನೇಜ್ ಮಾಡ್ತಿರ್ತೀರಿ, ಅದನ್ನಷ್ಟು ಮ್ಯಾನೇಜ್ ಮಾಡೋದು, ಇದನ್ನಷ್ಟು ಮ್ಯಾನೇಜ್, ಈ ಥರದ ಪ್ರವೃತ್ತಿ ನಿಮ್ಮದು. ಸೊ ಏನು ಹೇಳ್ತಂದ್ರೆ, ಎಷ್ಟಾಕತ್ತೆ ಅಷ್ಟು ಐತೆ ಹೊರಗೆ ಬರ್ರಿ ನೀವು. ಇದು ಮೂನ್ ಐತಿ, ಬರೀ ಜಗ್ಲಿಂಗ್ ಮಾಡೋದು. ಮೂನ್ ಅಂದ್ರೆ ಏನೋ ಚಂಚಲ ಸ್ವಭಾವ. ಯಾಕಂದ್ರೆ ಚಂಚಲ ಸ್ವಭಾವ ಯಾಕಂತಂತಂದ್ರೆ 2.5 ದಿವಸಕ್ಕೊಮ್ಮೆ ಮನೆ ಚೇಂಜ್ ಮಾಡ್ತಾನೆ. 2.5 ದಿವ್ಸಕ್ಕೆ ಮನೆ ಚೇಂಜ್ ಮಾಡ್ತಾನೆ. ಲಘುನ ಎಲ್ಲ ನಕ್ಷತ್ರಗಳ್ನೂ ಚೇಂಜ್ ಮಾಡ್ತಾನೆ. ಫಾಸ್ಟ್ ಮೂವಿಂಗ್ ಪ್ಲ್ಯಾನೆಟ್. ಮೂನ್ ಅಂದ್ರೆ ಏನು? ನಿಮ್ಮ ಮನಸ್ಸು, ನಿಮ್ಮ ಭಾವನೆಗಳು, ನಿಮ್ಮ ಇಮೋಷನ್ಸ್. ಸೊ ಇದರರ್ಥ ಭಾವನೆಗಳಲ್ಲಿ ಏರಿಳಿತ ಜಾಸ್ತಿ, ಮೂಡ್ ಸ್ವಿಂಗ್ ಜಾಸ್ತಿ. ಅಂದರೆ ಹೆಂಗಂತಂದ್ರೆ ನೋಡ್ರಿ, ಯಾವುದೇ ಒಂದರ ವಿಷಯದೊಳಗೆ ಸ್ಥಿರತೆ ಅಂತಂತಿತ್ತು ಅಂತಂತಂದ್ರೆ ಅವಾಗ ನೀವು ಈ ಥರದ ಕೆಲಸ ಮಾಡೋಂಗಿಲ್ಲ. ಅವಾಗ ಹೆಂಗಿರ್ತೈತಿ ಅಂತಂದ್ರೆ ಈ ಥರದ ನೇಚರ್ ಇರ್ತೈತೆ. ಒಮ್ಮೆ ಮನಸ್ಸು ಒಂದು ಸ್ವಲ್ಪ ಸ್ಥಿರ ಇತ್ತು ಅಂತಂತಂದ್ರೆ ನೀವು ನಿಮ್ಮ ಇಂಟ್ಯೂಷನ್ ನಿಮಗೆ ಏನು ಗೈಡ್ ಮಾಡ್ತೈತಿ ಅದ್ರಿಗೆ ತಕ್ಕಂಗೆ ನಾವು ನಮ್ಮ ಜೀವನದೊಳಗೆ ಮುಂದಿನ ವಿಷಯಗಳನ್ನ ಹ್ಯಾಂಡಲ್ ಮಾಡೋಕ್ಕಾಗತ್ತೆ. ಇಲ್ಲೇನು ಇಲ್ಲೇನು ಹೇಳಾಕತ್ತಿಲ್ಲ, ಇಲ್ಲಿ ಆಗಾಕತ್ತೈತೆ. ಏನು ಆಗಾಕತ್ತೈತೆ ಅಂದರೆ, ಒಂದು ಟೈಮ್ ಫಾರ್ ಹೀಲಿಂಗ್ ಬರಾಕತ್ತೈತೆ. ನೋಡಿರಿ, ಒಂದು ರೀತಿಯಿಂದ ಯು ಆರ್ ಅ ಬ್ಲೆಸ್ಡ್ ಪರ್ಸನ್ ಅಂತಂದು ಅನ್ಕೋಬೋದು. ಯಾಕಂತಂದ್ರೆ ಈಗ ಸಣ್ಣ ಕೆಲಸ ಮಾಡ್ತೈತಿ ಅಂದ್ರೆ ದೇವರ ಕೃಪೆ ಐತಿ. ಈಗ ಇಲ್ಲಿ ಯಾರಾದರೂ ಒಬ್ರು ಬರ್ತಾರೆ, ಏನಾದರೂ ಒಂದು ಬುದ್ಧಿ ಹೇಳ್ತಾರೆ, ಅಥವಾ ನೀವಾಗೇ ರೆಸ್ಟ್ ತೊಗೊಂಡು ನೀವಾಗೇ ವಿಚಾರ ಮಾಡುವಂಥದ್ದು. ಅಂದ್ರೆ ಮನಸ್ಸಿಗೆ ಅಂತಂತಲ್ಲ, ಒಟ್ಟು ಲೈಫಿಗೆ ಒಂದು ಪೌಸ್ ಕೊಡೋದು. ಎಲ್ಲೋ ತಪ್ಪಾಕತ್ತೈತಿ ಅಂತಂದು ಹೇಳಿ ನಿಮಗೆ ಗೊತ್ತಾಗ್ತೈತಿ. ಸೊ ಅದನ್ನು ಹೆಂಗಂತಂದ್ರೆ ಅದನ್ನು ನೀವು ಅನಲೈಸ್ ಮಾಡಿದಾಗ ಗೊತ್ತಾಗೈತೆ, ನಾ ಈ ಥರ ಮಾಡಾಕತ್ತೇನಲ್ಲ, ಈ ಥರ ಮಾಡಬಾರ್ದು, ಲೈಫೆಲ್ಲ ಪ್ಲ್ಯಾನ್ಫುಲ್ ಹಂಗೆ ಮಾಡಬೇಕು. ಅಂದರೆ ಮ್ಯಾನೇಜ್ ಮಾಡುವಂಥ ಪರಿಸ್ಥಿತಿ ಬರೋಂಗಿಲ್ಲ. ಸೊ ಟೈಮ್ ಫಾರ್ ಹೀಲಿಂಗ್ ಇಲ್ಲೇನಂತಂತಂದ್ರೆ, ನೀವು ನಿಮ್ಮ ಇಂಟ್ಯೂಷನ್ ಲೆವೆಲ್ ಇನ್ಕ್ರೀಸ್ ಆಗಿ ನಿಮ್ಮನ್ನು ನೀವೇ ಹೀಲ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬರ್ತೈತಿ ಈಗೆಲ್ಲ. ಅಥವಾ ನೋಡಿರಿ, ನನಗನ್ಸೋ ಮಟ್ಟಿಗೆ ಆ ಥರ ಏನು ಇರಲಿಕ್ಕಿಲ್ಲ. ಹಿಂಗೂ ಇರ್ಬೋದು, ಯಾರಾದರೂ ಒಬ್ರು ನಿಮಗೆ ಬರ್ಬೋದು, ಗೈಡ್ ಮಾಡ್ಬೋದು, ನಿಮ್ಮನ್ನು ಹೀಲ್ ಮಾಡ್ಬೋದು. ಈ ಥರದ್ದು ಏನಾದರೂ ಪರಿಸ್ಥಿತಿ ನಿರ್ಮಾಣ ಆಗುವಂಥದ್ದು. ಒಬ್ರು ಯಾರೋ ಈಗ ಸದ್ಯ ಅದಾರ, ಈಗ ಬಿಹೈಂಡ್ ದ ಸ್ಕ್ರೀನ್ ಅದಾರ. ಈಗ ಅವರು ಒಮ್ಮೆ ನಿಮ್ಮ ಮುಂದೆ ಪ್ರತ್ಯಕ್ಷ ಆಕ್ಕಾರು. ನಿಮಗೆ ಏನು ಅನ್ನೋದು ನಿಮಗೆ ಅವ್ರು ಸರಿ ಹಂಗೆ ತಿಳಿಸ್ಕೊಡ್ತಾರೆ, ಅಗದಿ ಸ್ವಲ್ಪ ದಿನ. ಸೊ ಟೈಮ್ ಫಾರ್ ಹೀಲಿಂಗ್ ಅವ್ರು ಬಂದರು ಅಂತಂತ ಇಟ್ಕೊಡ್ರಿ. ನೀವು ಅವಾಗ ಅನ್ಕೋಬೇಕು, ಹೌದು ನನಗೆ ಇವ್ರು ಗೈಡ್ ಮಾಡಾಕತ್ತಾರ ಅಂತಂತಂದ್ರೆ ಇದರ ಅರ್ಥ ನನಗೆ ಹೀಲಿಂಗದ ಅವಶ್ಯಕತೆ ಐತಿ ಅಂತಂದು ಹೇಳಿ. ಯಾರಾದರೂ ಈ ಥರದ್ದು
ತಮ್ಮಲ್ಲಿ ಗುಣಗಳಿದ್ರೆ ಅವ್ರಿಗೆ ಹೀಲಿಂಗದ ಅವಶ್ಯಕತೆ ಐತೆ ನೋಡ್ರಿ. ಸಂಬಡಿ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ಎಸ್. ಸೊ ವಿಲ್ ಟೇಕ್ ಅನದರ್ ಸಿಚುವೇಶನ್. ಯುವರ್ ಹಾರ್ಡ್ ವರ್ಕ್ ಈಸ್ ಪೇಯಿಂಗ್ ಆಫ್. ಸೊ ಇದರರ್ಥ ನಿಮಗೆ ಯಾವುದಾದ್ರೂ ಅಂತಂತಲ್ಲ, ನೀವು ಭಾಳ ದಿವಸದಿಂದ ವೇಟ್ ಮಾಡಾಕತ್ತಿರ್ಬೇಕು. ನಾನು ಎಷ್ಟೆಲ್ಲ ಮಾಡ್ತೇನಲ್ಲಪ್ಪ, ಎಲ್ಲಿ ತಪ್ಪಾಕತ್ತೈತಿ. ಕೆಪ್ರಿಕಾನ್ ಅಂತಂದ್ರೆ ನಿಮ್ಮ ಕರ್ಮಸ್ಥಾನ. ಸ್ಯಾಟರ್ನ್ ಅದನ್ನು ರೂಲ್ ಮಾಡ್ತೈತಿ, ಕೆಪ್ರಿಕಾನ್. ಓಕೆ, ಸೊ ನಿಮಗೆ ಏನು ರಿಸಲ್ಟ್ ಬರಾಕತ್ತೈತಿ ಅಂತ ಹೇಳಿ ನೋಡೋಣ. ಓಕೆ. See, there is a victory. ನೋಡ್ರಿ, ತಾವು ಬಹುತೇಕ ಎಂಥ ಮನುಷ್ಯ ಆಗಿರ್ಬೋದು ಅಂತಂತಂದ್ರೆ ತಮ್ಮಲ್ಲೇ ಹೊಸ ಹೊಸ ಐಡಿಯಾಸ್ ಡೈಲಿ ನಿಮ್ಮ ತಲೆಯೊಳಗೆ ಪಾಪಪ್ ಆಗ್ತಿರ್ಬೋದು. ಓಕೆ, ಅದೇನು ಹೇಳ್ತೈತಿ ಅಂತಂತಂದ್ರೆ ನಿಮಗೆ ಎಲ್ಲೋ ಅನ್ನಿಸ್ತಿತ್ತು, ಇನ್ ಕೇಸ್ ನಾವು ಐಡಿಯಾಸ್ನ ಅಪ್ಲೈ ಮಾಡಿದ್ನಿ ಅಂತ ಇಟ್ಕೋ ನನ್ನ ಲೈಫ್ದೊಳಗೆ. ಅಂದ್ರೆ ಒಂಥರ ದೇವ್ರ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಆಯ್ತಪ್ಪ ಅಂತಂದು ಹೇಳಿ ನಾನು ಆ ವಿಷಯಕ್ಕೆ ಧುಮುಕಿದೆ ಅಂತಂದ್ರೆ ಅದರಿಂದ ಎಲ್ಲಾದರೂ ಇಮೋಷ್ನಲ್ ಲಾಸ್ ಆಗಲಿ, ಫೈನಾನ್ಷಿಯಲ್ ಲಾಸ್ ಆಗಲಿ ಅಂತಂದು ಹೇಳಿ ಅನ್ನಿಸ್ತಿತ್ತು, ಆಗಬಹುದು ಅಂತ ನಿಮಗೆ ಅನ್ನಿಸ್ತಿತ್ತು. ಬಟ್ ಈಗ ಹೆಂಗೈತಿ ಅಂತಂದ್ರೆ ಯುವರ್ ಹಾರ್ಡ್ ವರ್ಕ್ ಈಸ್ ಪೇಯಿಂಗ್ ಆಫ್. ನೀವು ಎಷ್ಟೆಲ್ಲ ವಿಷಯಗಳ ಮೇಲೆ, ಅಂಥ ವಿಷಯಗಳ ಮೇಲೆ ಈಗಾಗಲೇ ಕೆಲಸ ಮಾಡಿದ್ರಿ, ಮುಂದೆ ಹೋಗೋಕೆ ನೀವು ಹೆದರಾಕತ್ತಿದ್ರಿ, ನಿಮಗೆ ಅವ್ರು ನಿಜವಾಗ್ಲೂ ಪೇ ಆಫ್ ಮಾಡುವಂಥ ಟೈಮ್ ಬಂದೈತಿ. ಈಗ ಸದ್ಯ ನಿಮ್ಮ ಐಡಿಯಾಸ್ ಎಲ್ಲ ವರ್ಕೌಟ್ ಆಕ್ಕವೆ. ನೀವು ಏನೊಂದು ಹೊಸ ಬಿಗಿನಿಂಗಿಗಾಗಿ ಕಾಯಕತ್ತಿದ್ರಿ, ನಿಮ್ಮ ಜೀವನದೊಳಗೆ ಅದು ಬಂದೇ ಬರ್ತೈತಿ ಈಗ ಸದ್ಯ. ಅದಕ್ಕೆ ನೀವೇನು ವಿಚಾರ ಮಾಡ್ತಿದ್ರಿ ಅಂತಂತಂದ್ರೆ, ಲೈಫ್ದೊಳಗೆ ಸ್ಟೆಬಿಲಿಟಿ ಇಲ್ಲ, ನಾ ಏನಾದರೂ ಹಂಗೆ ಮಾಡೋಕ್ಕೆ ಹೋದೆ ಅಂತಂದ್ರೆ ನಾ ಇದ್ದದ್ದನ್ನು ನಾ ಕಳ್ಕೊಬಹುದು ಅಂತನ್ನುವಂಥ ನಿಮ್ಮ ತಲೆಯೊಳಗಿತ್ತು. ಇದ್ದದ್ದನ್ನು ನಾ ಕಳ್ಕೊಂಬಿಡ್ಬೋದು ಅಂತಂದು ಹೇಳಿ. ಸೊ ಅಂಥದ್ದು ಕಳ್ಕೊಳ್ಳೋಂಥದ್ದು ಏನು ವಿಷಯ ಈಗ ಸದ್ಯ ಅಂತೂ ಇಲ್ಲ. ಓಕೆ, ಸನ್ ಆ್ಯಂಡ್ ರಾಹು ನಿಮ್ಮ ಸೋಲಾರ್ ಪ್ಲೆಕ್ಸಸ್ ಮೇಲೆ ಒಂದು ಸ್ವಲ್ಪ ಕೆಲಸ ಮಾಡಿರಿ. ನಿಮ್ಮ ಮಣಿಪುರ ಚಕ್ರದ ಮೇಲೆ ಒಂದು ಸ್ವಲ್ಪ ಕೆಲಸ ಮಾಡಿರಿ. ಯಾಕಂತಂದ್ರೆ ಮುಂದೆ ನಿಮ್ಮ ಜೀವನದೊಳಗೆ ಸಕ್ಸಸ್ ಬೇಕು ಅಥವಾ ನಾವು ಮುಂದೆ ಹೋಗಬೇಕು ಅಂತಂತಂದ್ರೆ ಮಣಿಪುರ ಚಕ್ರದ ಮೇಲೆ ಕೆಲಸ ಮಾಡೋದು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಏನು ನೇಮ್ ಫೇಮ್ ಅಂತ ನೀವು ಏನೆಲ್ಲ ಕೇಳ್ತೀರಿ ಅಥವಾ ಲೌಕಿಕ ಸುಖ ಏನು ಕೇಳ್ತೀರಿ ಅದೆಲ್ಲ ಮಣಿಪುರ ಚಕ್ರದೊಳಗನ ಐತಿ. ಸೊ ನಿಮಗೆ ಎಲ್ಲಾದರೂ ಹೆದರಿಕೆ ಇರ್ಬೋದು. ಅದ್ರ ಸಲುವಾಗಿ ಹೆಂಗೆ ಅಂತಂತಂದ್ರೆ ನಮ್ಮನ್ನು ನಾವು ಬಿಟ್ಕೊಡಂಗಿಲ್ಲ ಆ ಟೈಮ್ದೊಳಗೆ. ನಾವೇನು ಮಾಡ್ತೇವೆ ಅಂತಂತಂದ್ರೆ ಕಳ್ಕೊತೇವೆ ಅನ್ನುವಂಥ ಹೆದರಿಕೆಗೆ ಇವತ್ತು ನಾವು ಕೆಲಸದೊಳಗೆ ನಾವು ಮುಂದುವರಿಯಂಗಿಲ್ಲ. ನಿಮಗೆ ಆ ಥರ ಏನಾದರೂ ನೇಚರ್ ಇತ್ತು ಅಂತಂತಂದ್ರೆ ಹಾಗೆಲ್ಲ ವಿಚಾರ ಮಾಡೋಕೆ ಹೋಗ್ಬೇಡ್ರಿ. ನೀವು ಏನು ಐಡಿಯಾಸ್ ನೀವು ಎಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತಂತಿದ್ರಿ ಅವನ್ನ ನೀವು ಮಾಡೋಕೆ ನೋಡಿರಿ. ಓಕೆ, ನಿಮ್ಮಲ್ಲಿ ಸಾಕಾಗುವಷ್ಟು ಪೊಟೆನ್ಷಿಯಲ್ ಐತೆ. ನಿಮ್ಮಲ್ಲಿ ಸಾಕಾಗುವಷ್ಟು ಪೊಟೆನ್ಷಿಯಲ್ ಐತಿ. ಜೀವನದೊಳಗೆ ಏನೆಲ್ಲ ಮಾಡಿ ಮುಂದೆ ಬರಬೇಕು ಅನ್ನುವಂಥದ್ದೊಂದು ಆಸೆ ಐತಿ ನಿಮಗೆ. ಮತ್ತು ನೀವು ಮುಂದುವರೆದ್ರಿ ಅಂತಂದ್ರೆ ನೀವು ನಿಜವಾಗ್ಲೂ ಮಾಡೇ ಮಾಡ್ತೀರಿ. ಸಾಕಾಗುವಷ್ಟು ಧೈರ್ಯ ಐತೆ ನಿಮ್ಮಲ್ಲಿ. ಮತ್ತು ಹೆಂಗಂತಂದ್ರೆ ನಿಮ್ಮ ಒಂಥರ ಕ್ಯಾರೆಕ್ಟರ್ ಹೆಂಗಂತಂದ್ರೆ ಪಾಸಿಬಿಲಿಟೀಸ್ ನೀವು ಕ್ರಿಯೇಟ್ ಮಾಡುವಂಥ ಮನುಷ್ಯ. ಈಗ ನೀವು ಒಂದು ಸ್ವಲ್ಪ ಧೈರ್ಯ ಮಾಡಿದ್ರಿ ಅಂತಂತ ಇಟ್ಕೋರಿ. ಇದೇನು ಹೇಳ್ತೈತಿ ಅಂತಂತಂದ್ರೆ ಒಂಚೂರು ಧೈರ್ಯ ಮಾಡಬೇಕು ನೀವು. ಒಂಚೂರು ಧೈರ್ಯ ಮಾಡಿದ್ರಿ ಅಂತಂತಂದ್ರೆ ನಿಮಗೆ ಏನು ಬೇಕು ಎಲ್ಲ ಈಗ ಸದ್ಯ ಸಿಗುವಂಥ ಟೈಮ್ ಐತಿ ಈಗ ಸದ್ಯ. ಅದಕ್ಕೆ ಹೆಂಗಂತಂದ್ರೆ ನಿಮ್ಮಲ್ಲಿ ಏನದ ಅನ್ನೋನ್ ಫಿಯರ್ ಐತಲ್ಲ, ಆ ಫಿಯರ್ ಮೇಲೆ ನೀವು ಈಗ ಸದ್ಯಕ್ಕೆ ಕೆಲಸ ಮಾಡ್ಬೇಕೀಗ. ಇದರರ್ಥ ಯಾವುದಾದ್ರೂ ದೊಡ್ಡ ಜಂಪ್ ತೊಗೋಬೇಕು ಅಂತಂತಲ್ಲ, ಕುಂತ್ಕೊಂಡು ಸ್ವಲ್ಪ ವಿಚಾರ ಮಾಡಿರಿ. ನೀವು ವಿಚಾರ ಮಾಡಿದ್ರಿ ಅಂತಂದ್ರೆ ನಿಜವಾಗ್ಲೂ ಲೈಫ್ ಈಸ್ ಗೋಯಿಂಗ್ ಟು ಟ್ರಾನ್ಸ್ಫಾರ್ಮ್. ಒಂದು ದೊಡ್ಡ ಬದಲಾವಣೆ ನಿಮ್ಮ ಜೀವನದೊಳಗೆ ಈಗ ಸದ್ಯ ಬರ್ತೈತಿ. ಈಗ ಎನರ್ಜೀಸೂ ಸ್ವಲ್ಪ ಅಲೈನ್ ಮಾಡ್ಕೊಳಕ್ಕೆ ನೋಡಿರಿ. ಅನ್ನೋನ್ ಫಿಯರ್ ಯಾವಾಗಿರ್ತೈತಿ ಅಂತಂತಂದ್ರೆ ಮೂಲಾಧಾರ ಚಕ್ರ ಸರಿ ಇರೋಂಗಿಲ್ಲ, ಆವಾಗ ಅನ್ನೋನ್ ಫಿಯರ್ ಇರ್ತೈತಿ ನೋಡಿರಿ. ಮೂಲ ಮತ್ತು ಆಧಾರ, ಮೂಲನ ಸರಿ ಇರಲಿಲ್ಲ ಮತ್ತು ನಮಗೆ ಏನಾರೇ ಸರಿ ಹಿಂಗೆ ಕುಂಡ್ರಕ್ಕೆ ಆಧಾರ ಇರಲಿಲ್ಲ ಅಂತಂತಂದ್ರೆ ನ್ಯಾಚುರಲಿ ಮನುಷ್ಯ ಬೀಳ್ತೈತಿ. ಸೊ ಏನಂತಂದ್ರೆ ಗಣಪತಿನ ಪೂಜೆ ಮಾಡಿರಿ ನೀವು.
ನಿಮ್ಮ ಲೈಫ್ದೊಳಗೆ ಸ್ಟೆಬಿಲಿಟಿ ಬರ್ತೈತಿ. ನಿಮಗೆ ಬರುವಂಥ ಹರ್ಡಲ್ಸ್ ಎಲ್ಲ ಹೋಗ್ತಾವೆ. ನೀವು ಅನ್ಕೋತಿರ್ಬೋದು, ಇಲ್ಲ ನಾನು ಇದ್ದದ್ದನ್ನು ದುಡ್ಡು ಕಳ್ಕೊತೀನಿ ಅಂತಿಲ್ಲ. ದುಡ್ಡಿನೊಳಗೂ ಪ್ರಾಫಿಟ್ ಆಕತಿ. ನೀವು ದುಡ್ಡನ್ನು ಸೇವಿಂಗ್ ಮಾಡ್ತೀರಿ. ಆ ಸೇವಿಂಗ್ ನೀವು ಪ್ರಾಪರ್ಟಿ ತೊಗೊಳಕ್ಕೂ ವಿಚಾರ ಮಾಡ್ತೀರಿ. ನೀವು ಎಲ್ಲೆಲ್ಲ ಇನ್ವೆಸ್ಟ್ ಮಾಡಿದಿರಲ್ಲ, ಹಾರ್ಡ್ ವರ್ಕ್ ಮಾಡಿ, ಅಲ್ಲಿ ಪ್ರತಿಯೊಂದರಿಂದನೂ ಫಲ ಬರುವಂಥದ್ದು ಈಗ ಸದ್ಯ ಟೈಮ್ ಐತಿ. ಹೆಂಗಂದ್ರೆ ಚೂರು ಭಯ ಅನ್ನೋದನ್ನ ಏನೈತಲ್ಲ, ಅದೊಂದು ಚೂರು ನಿಮ್ಮ ಮನಸ್ಸಿನಾಗಿಂದ ಹೊರಗೆ ಹಾಕ್ರಿ. ಯಾವುದೇ ವಿಷಯಕ್ಕೆ ನೀವು ಅತಿಯಾಗಿ ಅದನ್ನು ಟೈಟಂಗೆ ಹಿಡಿಯೋಕೆ ಹೋಗ್ಬೇಡ್ರಿ. ಅದು ದುಡ್ಡೇ ಇರಲಿ, ಇಮೋಷನ್ಸೇ ಇರಲಿ, ಏನೇ ಇರಲಿ, ಸ್ವಲ್ಪ ಅದ್ರ ಮೇಲೆ ಧೈರ್ಯದಿಂದ ಕೆಲಸ ಮಾಡಕ್ಕೆ ನೋಡ್ರಿ. ನಿಮಗೆ ಯೂನಿವರ್ಸಿಗೆ ಇದನ್ನೇ ಹೇಳಾಕತ್ತೈತಿ. ಅದು ಡೈರೆಕ್ಟ್ ಹೇಳಾಕತ್ತೈತಿ, ಡೈರೆಕ್ಟ್ ಮೆಸೇಜ್ ಐತಿ, ಯುವರ್ ಹಾರ್ಡ್ ವರ್ಕ್ ಈಸ್ ಪೇಯಿಂಗ್ ಆಫ್. ये पैसा दे रहा है, जो तुम करेक्ट जहाँ पर किया ना काम तुमने, वो तुम्हें मिलने वाला ही है, अभी मिलेगा ही मिलेगा. ಅದಕ್ಕೆ ಹೆಂಗಂತಾರೆ, ಯು ಆರ್ ಹೋಲ್ಡಿಂಗ್ ಇಟ್ ಟೂ ಟೈಟ್ಲಿ. ಸ್ವಲ್ಪ ಕಡಿಮೆ ಮಾಡಿಕೊಡ್ರಿ. ಓಕೆ, ಇದು ಒಂದೇ ನಿಮಗೆ ಇರುವಂಥ ಡ್ರಾಬ್ಯಾಕ್, ಅದರ್ವೈಸ್ ಎಲ್ಲ ಸರಿ ಐತಿ. ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಇದ್ರಾಗ ಇವು 3 ಫೈಲ್ಸ್ ನೋಡಿದ್ವಿ, ಇವು ರೆಸೊನೇಟು ಆಗಿರ್ಬೋದು. ಯಾಕಂದ್ರೆ ನೋಡಿರಿ, ಇವೆಲ್ಲ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಬಂದು ಹೋಗುವಂಥ ವಿಷಯಗಳ ಬದಲಾಗನ ಯೂನಿವರ್ಸ್ ನಿಮಗೆ ಇವತ್ತು ಗೈಡ್ ಮಾಡೈತಿ. ಓಕೆ, ಸೊ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ಆಮೇಲೆ ಯಾವುದೇ ವಿಷಯನ ನೋಡಿ ಹಂಗೆ ಬಿಡಕ್ಕೆ ಹೋಗ್ಬೇಡ್ರಿ. ವಿಡಿಯೋಸ್ ಲೈಕ್ ಮಾಡ್ಬೇಕು. ಯಾಕಂದ್ರೆ ಒಂದು ಎನರ್ಜಿ ಎಲ್ಲರ ಕ್ರಿಯೇಟ್ ಆಗಿರ್ತೈತಿ. ಅದು ಬೇಕು ಅಂತಂದು ಹೇಳಿ ತೊಗೋಬೇಕು ಅಂತಂತಂದ್ರೆ ಅಲ್ಲಿ ನೀವು ಏನಾದರೂ ಅಲ್ಲಿ ಕೊಡಲೇಬೇಕಾಕೈತಿ. ಈಗ ಅಂಗಡಿಯೊಳಗೆ ಹೋಗಿ ನಿಮಗೆ ಸೇರಿದ್ದನ್ನು ನೀವು ತೊಗೊಂಡು ಬಂದುಬಿಟ್ರಿ ಅಂತಂತಾನೆ ಹಂಗೆ ಬಿಡ್ತಾನೆ ನನ್ನ ಅಂಗಡಿಯವ. ಇಲ್ಲ, ನೀವು ಅಲ್ಲಿ ರೊಕ್ಕ ಕೊಡ್ಬೇಕಾಕತಿ. ರೊಕ್ಕ ಕೊಟ್ಟಾಗನ ಸಿಗ್ತದಲ್ಲ. ಎನರ್ಜಿದು ಎಕ್ಸ್ಚೇಂಜ್ ಯಾವಾಗಿದ್ರೂ ಇರಬೇಕು. ಐ ಹೋಪ್ ಈ ರೀಡಿಂಗ್ ಇಷ್ಟ ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.